ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ. ಹಾಗೆ ಚಿಕ್ಕಮಗಳೂರಿನಲ್ಲೂ ಕೂಡ ಅಷ್ಟೇ. ಚಿಕ್ಕಮಗಳೂರಿನಲ್ಲಿ ರಣ ಮಳೆಯಿಂದಾಗಿ ಅವಾಂತರಗಳ ಸರಮಾಲಿಗೆ ಸೃಷ್ಟಿಯಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ ಈ ವಿಜುವಲ್ಲು. ಜಿಲ್ಲೆಯ ಸುತ್ತಮುತ್ತ ಭಾಗ ಅಂದರೆ ಶೃಂಗೇರಿ, ಕೊಪ್ಪ, ಮೂಡಿಗೆರೆ, ಕಳಸ, ಎನ್ನಾರ್ಪುರ ಈ ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಶೃಂಗೇರಿಯಲ್ಲಿ ನೋಡ್ಬೇಕು ನೀವು, ಜನಜೀವನ ಅಸ್ತವ್ಯಸ್ತ ಆಗಿದೆ. ತುಂಗಾ ನದಿಯ ಅಬ್ಬರಕ್ಕೆ ಪ್ರವಾಸಿಗರ ಕಾರು ಮುಳುಗೋಗಿದೆ. ಅಲ್ಲಿನ ಗಾಂಧಿ ಮೈದಾನದಲ್ಲಿ ಕಾರುಗಳೆಲ್ಲವೂ ನಿಂತಿದ್ದಂಥ ಕಾರುಗಳೆಲ್ಲವೂ ಜಲಾವೃತ ಆಗಿದೆ. ನೋಡಿ, ಅದು ನದಿ ಸುತ್ತಮುತ್ತ ಇರುವಂಥ ತೋಟಗಳು, ಜಮೀನು ಬಹುತೇಕ ಎಲ್ಲವೂ ಜಲಾವೃತ ಆಗಿದೆ. ಶೃಂಗೇರಿಯ ನೆಮ್ಮಾರು ಬಳಿ ಗುಡ್ಡ ಕುಸಿತ ಆಗಿದೆ. ಸಂಚಾರವನ್ನು ಬಂದ್ ಮಾಡಲಾಗಿದೆ. ಅಲ್ಲಿ ಶೃಂಗೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪರದಾಡ್ತಾ ಇದ್ದಾರೆ ಈಗ ವಾಹನ ಸವಾರರು. ಹೀಗೆ ಶೃಂಗೇರಿಯಲ್ಲಿ ಸೃಷ್ಟಿಯಾಗಿರುವಂಥ ಮಳೆಯಿಂದಾದ ಅನಾಹುತಗಳು, ಒಂದಷ್ಟು ಸಮಸ್ಯೆಗಳಿದು. ಇನ್ನು ಮೈಸೂರು ಜಿಲ್ಲೆಯ ತಾರಕ ಜಲಾಶಯ, ಇಲ್ಲಿಂದ ರಾತ್ರೋರಾತ್ರಿ ನೀರನ್ನು ಹೊರಗೆ ಬಿಡಲಾಗಿದೆ. ಮೈಸೂರು ಜಿಲ್ಲೆಯ HD ಕೋಟೆಯಲ್ಲಿದೆ ಈ ತಾರಕ ಡ್ಯಾಮು. ಈ ಡ್ಯಾಮ್ನಿಂದಾಗಿ ನೀರನ್ನು ಹೊರಬಿಟ್ಟ ಪರಿಣಾಮ ಜಮೀನು, ಅಕ್ಕಪಕ್ಕದಲ್ಲಿರುವಂಥ ಜಮೀನೆಲ್ಲವೂ ಜಲಾವೃತವಾಗಿದೆ. ಅನ್ನದಾತರು ಕಂಗಾಲಾಗ್ತಾ ಇದ್ದಾರೆ. ಏಕಾಏಕಿ ಬಿಟ್ಬಿಟ್ರು ಅಂತ. ಕಟ್ಟೆಮರುಗಿನಳ್ಳಿ ಸೇತುವೆ ಕಂಪ್ಲೀಟ್ ಮುಳುಗಡೆ ಆಗಿದೆ. ಪರದಾಡ್ತಾ ಇದ್ದಾರೆ. HD ಕೋಟೆಯ ಕಟ್ಟೆಮರುಗಿನಳ್ಳಿ ಸಂಪರ್ಕ ಕಡಿತ ಆಗಿರೋದ್ರಿಂದಾಗಿ ಜನ ಆತಂಕದಲ್ಲಿ ಇದ್ದಾರೆ. ಬಹು ವರ್ಷಗಳ ಬಳಿಕ ತುಂಬ ಹರಿತಾ ಇದೆ ಅಂಥೇಳಿ ಜಲಾಶಯ, ಅದನ್ನು ನೋಡೋದಕ್ಕೆ ಒಂದಷ್ಟು ಜನ. ಮತ್ತೊಂದು ಕಡೆ ಇಲ್ಲಿ ತನಕನೂ ಬಂದ್ಬಿಡುತ್ತೋ, ಮನೆ ತನಕನೂ ಎಲ್ಲಿ ಬಂದ್ಬಿಡುತ್ತೋ ಅನ್ನೋದು. ಜಮೀನು ತನಕ ಬಂದಿದೆ, ಮನೆ ತನಕ ಬರೋದೇನು ದೂರನಾ ಅಂತ ಭಯದಲ್ಲೇ ದಿನ ದೂಡ್ತಾ ಇದ್ದಾರೆ ಈಗ. ಅದೇ ರೀತಿ ಬಳ್ಳಾರಿಯ ಸುತ್ತಮುತ್ತಲೂ ಅಷ್ಟೇ ವಿಪರೀತವಾಗಿ ಮಳೆ ಆಗ್ತಾ ಇದೆ. ನಾನ್ ಸ್ಟಾಪ್ ಮಳೆ ಬರ್ತಾ ಇರೋದ್ರಿಂದಾಗಿ ತುಂಗಭದ್ರಾ ಡ್ಯಾಮ್ಗೆ ಭಾರೀ ಪ್ರಮಾಣದ ಒಳಹರಿವು ಬಂದಿದೆ. ಒಳಹರಿವು ಹೆಚ್ಚಾದಂತೆ ಹೊರಹರಿವು ಕೂಡ ಹೆಚ್ಚಾಗಲೇಬೇಕು. TB ಡ್ಯಾಮ್ನಿಂದ ನದಿಗೆ 80 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಯಿತು. ಒಳಹರಿವು ಹೆಚ್ಚಾದ ಕಾರಣ TB ಬೋರ್ಡ್ ಆಡಳಿತ ಮಂಡಳಿಯಿಂದ ಈಗ ಹೈ ಅಲರ್ಟ್ ಸೂಚನೆಯನ್ನು ಕೊಡಲಾಗಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಿ. ಒಳಹರಿವು ಹೆಚ್ಚಾಗಿದೆ, ಸೊ ಹಾಗಾಗಿ ನೀರನ್ನು ಹೊರಬಿಡ್ತಾ ಇದ್ದೀವಿ, ಹೊರಹರಿವು ಕೂಡ ಹೆಚ್ಚಾಗುತ್ತೆ, ಎಚ್ಚರಿಕೆಯಿಂದಿರಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ನದಿಗೆ ನೀರು ಬಿಟ್ಟಿದ್ರಿಂದ ಹಂಪಿಯ ಕೆಲ ಸ್ಮಾರಕ ಮುಳುಗಡೆಯಾಗಿದೆ. ನದಿಯಲ್ಲಿ ತೆಪ್ಪ ಹಾಕಬೇಡಿ ಅಂತೇಳಿ ಈಗಾಗಲೇ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಲಾಗಿದೆ. ಡ್ಯಾಮ್ನಲ್ಲಿ 80 TMCಗಿಂತ ಹೆಚ್ಚು ನೀರು ಸಂಗ್ರಹಿಸುವಂತಿಲ್ಲ. ಪರಿಣಿತರು ಇದ್ರ ಬಗ್ಗೆ ಹೇಳಿರೋದ್ರಿಂದಾಗಿ ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. 80 ನೀರು ಮೀರುವಂತಿಲ್ಲ ಅಂತಂದರೆ ಇಲ್ಲಿ ತನಕ ಸರಿಸುಮಾರು 60 TMC ನೀರನ್ನು ನದಿಗೆ ಆಲ್ರೆಡಿ ಹರಿಬಿಡಲಾಗಿದೆ. ಆಮೇಲೆ 2ನೇ ಬೆಳೆಗೆ ನೀರಿಲ್ಲ. 34 ಗೇಟ್ ದುರಸ್ತಿ ನಡಿಬೇಕಾಗಿದೆ. 34ನೇ ಗೇಟು ದುರಸ್ತಿ ನಡಿಬೇಕಾಗಿದೆ. ಇನ್ನೂ ಕೂಡ ಅದಾಗಿಲ್ಲ. 2ನೇ ಬೆಳೆಗೆ ಏನು ಅಂತ ಅನ್ನೋ ಆತಂಕ. ಮಳೆ ಹಿಂಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ವಲ್ಲ. ಇತ್ತೀಚಿನ ದಿನಗಳಲ್ಲಂತೂ ಈ ಕ್ಲೈಮೇಟ್ ಬಗ್ಗೆ ನಾವು ಊಹೆ ಮಾಡೋದಕ್ಕೂ ಆಗಲ್ಲ. ಮಳೆಗಾಲದಲ್ಲಿ ಮಳೆ ಬರೋದಿಲ್ಲ, ಆ ರೀತಿಯಾಗಿ ಆಗಿಬಿಡುತ್ತೆ. ಈಗ ಹಂಗೋ ಹಿಂಗೋ ತುಂಗಭದ್ರಾ ಡ್ಯಾಮ್ ತುಂಬಿದೆ, ಓಕೆ, ಖುಷಿ ಪಡ್ಬೋದು. ಆದರೆ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ.